ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತರ ಅತ್ತೆ ಬಗ್ಗೆ ಏನನ್ಸತ್ತೆ? ಏನನ್ಸತ್ತೆ ಅಂದ್ರೆ ಅವ್ರು ನಮ್ಮ ಅತ್ತೆ ಅಂತ ಅನ್ಸತ್ತೆ, ಈ ಮನೆ ಯಜಮಾನಿ ಅಂತ ಅನ್ಸತ್ತೆ, ಏಜೆಗೆ ತಕ್ಕನಾದ ಹೆಂಡತಿ ಅಂತ ಅನ್ಸತ್ತೆ. ಅದು ಬಿಟ್ಟು ಬೇರೆ ಏನಾದ್ರೂ ಅನ್ಸಿದ್ಯಾ ನಿನ್ಗೆ? ಯೋಚನೆ ಮಾಡು. ನನಗ ನಾನು ಹೊರಗಡೆ ಎಷ್ಟು ಸೌಮ್ಯವಾಗಿದ್ದೀನೋ ಒಳಗಡೆ ಅಷ್ಟೇ ಕ್ರೂರಿ. ನನ್ನ ಕ್ರೌರ್ಯನ ನೋಡ್ಬೇಕು ಅಂತ ಬಯಸೋರು ಮಾತ್ರ ನನ್ನ ಜೊತೆ ಆಟಕ್ಕೆ ಇಳಿತಾರೆ. ಆಟ ಮುಗಿಯೋಷ್ಟ್ರಲ್ಲಿ ಅವ್ರ ರಕ್ತ ಕುಡಿತೀನಿ ಹೊರತು ಸೋಲೋ ಮಾತೇ ಇಲ್ಲ. ಒಂದೊಂದ್ಸಲ ಇವರೇ ನಮ್ಮ ಅತ್ತೆನಾ, ಇವ್ರು ಹೀಗೆಲ್ಲ ಮಾತಾಡ್ತಾರ ಅಂತ ಅನ್ಸತ್ತೆ. ಯೋಚನೆ ಮಾಡಿದ್ರೆ ಇವ್ರು ಹೀಗಿರ್ಬಾರ್ದಲ್ವಾ, ಮಾತಾಡ್ಬಾರ್ದಲ್ವಾ ಅಂತ ಡೌಟು ಬರುತ್ತೆ. ಆದ್ರೆ ಇವ್ರು ನಮ್ಮ ಅತ್ತೆನೇ ಅಲ್ವಾ ಅಂತ ನಾನೇ ಸುಮ್ಮನಾಗ್ಬಿಡ್ತೀನಿ. ಯಾಕೆ ಹೀಗೆ ಕೇಳ್ತಿದ್ದೀರಾ? ಏನಿಲ್ಲ, ನೀನ್ ಹೋಗು. ಹೋಗು ಅನ್ನಲ್ಲ. ಹಾ ಅಕ್ಕ. ಅಭಿ, ಇದೇ ಕಾರಿಡಾರ್ ಅಲ್ಲಲ್ವಾ ನಾವು ಮೊದಲ ಸಲ ಮನೆ ನೋಡಕ್ ಬಂದಾಗ ನಾವು ಕೈ ಹಿಡ್ಕೊಂಡು ಓಡಾಡಿದ್ದು? ನಿನಗೆಲ್ಲ ನೆನಪಿದೆ. ಮತ್ತೆ ಮರ್ತು ಬಿಡ್ತೀನಾ? ಅಭಿ, ನಮ್ಮಿಬ್ರು ಪ್ರೀತಿ ಅಷ್ಟು ಡೀಪ್ ಆಗಿತ್ತು. ಅಭಿ, ಅಲ್ಲಿ ನೋಡು. ಅಭಿ, ಈ ಮ್ಯೂರಲ್ ವರ್ಕ್ನ ನೀನು ಬೇಡ ಅಂತ ಹೇಳಿದ್ದೆ, ನಾನು ಬೇಕೇ ಬೇಕು ಅಂತ ಹಠ ಮಾಡಿದೆ. ನೀನು ಬೇಕು ಅಂತ ಹೇಳಿದ್ದನ್ನು ನಾನು ಯಾವತ್ತಾರ ಬೇಡ ಅಂತ ಹೇಳಿದ್ದೀನ ಅಥವಾ ಹೇಳ್ತೀನ? ನೋ ವೇ, ಎನಿಥಿಂಗ್ ಫಾರ್ ಯು. ನೆನಪಿದ್ಯಾ? ಅಫ್ಕೋರ್ಸ್ ನೆನಪಿದೆ. ಇನ್ಫ್ಯಾಕ್ಟ್ ನಿನ್ನ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ನಮ್ಗೆ ನೆನಪಿದೆ. ಅಭಿ, ಈ ರೂಮ್ ನಿನಗೆ ನೆನಪಿದ್ಯಾ? ನೀನು ಕೋಪ ಮಾಡ್ಕೊಂಡಾಗ ನಾನು ಓಡ್ ಬಂದು ಈ ರೂಮ್ ಒಳಗೆ ಸೇರಿಕೊಂಡೆ. ಎಷ್ಟೊತ್ತಾದರೂ ಬಾಗಿಲು ತೆಗಿಲಿಲ್ಲ. ನಿನಗೆ ನೆನಪಿದೆ ಅಲ್ವಾ? ಅಭಿ, ಬಾ ಬಣ್ಣ. ಸಾರಿ, ನಾನು ರಾಂಗ್ ಟೈಮ್ ಬಂದೆ ಅನ್ಸುತ್ತೆ. ಅದು ಊಟಕ್ಕೆ ಕರೆಯೋಕ್ಕಂತ ಬಂದೆ. ನಾನು ಆಮೇಲೆ ಬರ್ತೀನಿ. ಸಾರಿ. ಲೀಲಾ, ಲೀಲಾ, ಹೋಗ್ಲಿ ಬಿಡಿ. ನಾವಿಬ್ರಿಗೂ ಆಗ್ತಿರೋ ಖುಷಿಗೆ ಊಟನೇ ಬೇಡ ಅನಿಸ್ತಿದೆ. ಒಂದು ನಿಮಿಷ ಬಿಡು. ಒಂದು ನಿಮಿಷ ಬಿಡು. ಲೀಲಾ, 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 ನಾನು ಕರಿತಾನೆ ಇದೀನಿ, ಹೋಗ್ತಾನೆ ಇದೆಯಲ್ಲ. ನೀವು ಅಕ್ಕನ ಜೊತೆಲಿ ಇರೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬರ್ತಿದ್ದೀರಾ? ನಾನು ಕರಿತಾ ಇದೀನಲ್ಲ, ನಿಂತ್ಕೋ.
ಬೇಜಾರು ಮಾಡ್ಕೋತಾರೆ. ನಿಮ್ಗೆ ಯಾಕೆ ಸೂಕ್ಷ್ಮಗಳೇ ಅರ್ಥ ಆಗ್ತಿಲ್ಲ? ಪ್ಲೀಸ್ ನೀವು ರೂಮ್ಗೆ ಹೋಗಿ, ನಾನು ಊಟನ ಅಲ್ಲೇ ಕಳಿಸ್ತೀನಿ. ಅದೆಲ್ಲ ಏನು ಬೇಡ, ನಾವು ಕೆಳಗೆ ಬರ್ತೀವಿ, ಜೊತೆಲೇ ಊಟ ಮಾಡೋಣ. ಅಕ್ಕ ನೊಂದ್ಕೋತಾರೆ. ಊಟ ತಾನೆ, ನಾನು ಹೇಳ್ತೀನಿ. ಅಂತರ ಊಟಕ್ಕೆ ಊಟ ತಾನೆ ಲೀಲಾ, ನಮ್ಮಿಬ್ರಿಗೂ ಊಟ ರೂಮ್ಗೆ ತಂದ್ಕೊಟ್ಬಿಡು. ನೋಡ್ಲಿಲ್ಲ, ತುಂಬಾ ವರ್ಷ ಆದ್ಮೇಲೆ ನನಗೆ ಹಳೆ ನೆನಪೆಲ್ಲ ವಾಪಸ್ ಬಂದಿದೆ. ನಾನು ನನ್ನ ಗಂಡ ತುಂಬಾ ಮಾತಾಡೋದಿರುತ್ತೆ, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನಿನಗೆ ಗಂಡ ಇಲ್ವಲ್ಲ. ಸೊ ನಾನಿದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಪ್ಲೀಸ್ ನಮ್ಮಿಬ್ರಿಗೆ ಊಟ ರೂಮ್ಗೆ ತಂದ್ಬಿಡು. ಸರಿ ಅಕ್ಕ. ಬೇಡ ಬೇಡಲ್ಲ ಹತ್ರ ಮೊದಲೆಲ್ಲ ನಾನು ನೀನು ಅಮ್ಮ ಒಟ್ಟಿಗೆ ಕುತ್ಕೊಂಡು ತಾನೆ ಊಟ ಮಾಡ್ತಾ ಇದ್ದಿದ್ದು. ಈಗೇನು ಸಪ್ರೇಟಾಗಿ ರೂಮಲ್ಲಿ ಅದೆಲ್ಲ ಏನು ಬೇಡ, ಎಲ್ಲರ ಜೊತೆಲೇ ಕುತ್ಕೊಂಡು ಊಟ ಮಾಡು. ಇಲ್ಲ ನೀ ಎಲ್ಲ ವ್ಯವಸ್ಥೆ ಮಾಡು. ಸರಿ. ಇವನು ಯಾರು ನಡೆದಾಡೋ ಜ್ಯುವೆಲ್ಲರಿ ಶಾಪು? ಸರ್ ನೀವು ಯಾರಂತ ಗೊತ್ತಾಗಿಲ್ಲ. ಗೊತ್ತಾಗಬೇಕಾ? ಗೊತ್ತಾಗಬೇಕು ಅಂದ್ರೆ ಈ ಮನೇಲಿ ಔಸ್ಕೊಂಡಿದಾರಲ್ಲ ಆ ಕಳ್ಳನ ಮಕ್ಕಳು, ಅವ್ರನ್ನ ಕರಿ, ಗೊತ್ತಾಗುತ್ತೆ. ಕಳ್ಳನ ಮಕ್ಕಳ? ಸರ್ ನೀವು ಪೊಲಿಟಿಕಲ್ ಲೀಡರ್ ಮನೆ ಅನ್ಕೊಂಡು ಮಿಸ್ ಮಾಡ್ಕೊಂಡು ಬಂದಿದ್ದೀರಾ ಅನ್ಸುತ್ತೆ. ಇದು ಬಿಸ್ನೆಸ್ ಮ್ಯಾನ್ ಮನೆ ಸರ್. ಲೇ ಚೋಟು, ಕೀರ್ತಿ ತಕ್ಕ ಮೂರ್ತಿ ಇರಬೇಕು, ಇಲ್ಲ ಮೂರ್ತಿ ತಕ್ಕ ಕೀರ್ತಿ ಇರಬೇಕು. ಓವರ್ ಆಯ್ತು ಅಂದ್ರೆ ಕುಯ್ದಾಕ್ಬಿಡ್ತೀನಿ. ಸರ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಇಲ್ಲಿ ನೀವು ಹುಡ್ಕೊಂಡು ಬಂದಿರುವಂಥವ್ರು ಯಾರು ಇಲ್ಲ ಈ ಮನೇಲಿ. ಇದು ಮರ್ಯಾದಸ್ಥರ ಮನೆ ಸರ್. ನೀವು ಹೊರಗಡೆ ಹೋಗಿ ಸರ್. ನನ್ನೇ ಹೊರಗಡೆ ಹೋಗು ಅಂತೀಯಾ? ಹೋಗಿ ಈ ಮನೆ ಮಕ್ಕಳನ್ನ ಕರಿ, ಇಲ್ಲ ಅಂದ್ರೆ ಹುಡುಗರನ್ನ ಕರೆಸಿ ಇಲ್ಲಿ ಮನೆ ಇತ್ತ ಸ್ಮಶಾನ ಇತ್ತ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಹಂಗ ಮಾಡಾಕ್ತೀನಿ. ಯಾರೇ ನೀವು? ಏನ್ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ? ಏಜೆ ಮನೇಲಿದ್ದಾರೆ, ವಾಯ್ಸ್ನ ರೇಸ್ ಮಾಡಿ ಮಾತಾಡಿದ್ರೆ ಹುಷಾರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.